ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ನೀರು ಸೋಣೆ ಅಥವಾ ಬಾಲ್ಸಮ್ ಪ್ಲ್ಯಾಂಟ್ ಈ ಗಿಡದ ಕುರಿತು ಒಂದಷ್ಟು ಮಾಹಿತಿನ ತಿಳಿಸೋಣ ಅಂದ್ಕೊಂಡಿದ್ದೀನಿ. ಇದೊಂದು ಸಣ್ಣ ಸಸ್ಯ, 15ರಿಂದ 60 ಸೆಂಟಿಮೀಟರ್ ಉದ್ದ ಬೆಳೆಯುವಂಥ ಗಿಡ. ಮನೆಯ ಅಂಗಳದ ಅಂಚುಗಳಲ್ಲಿ, ಹೂವಿನ ಕುಂಡಗಳಲ್ಲಿ ಹಾಗೆ ತೂಗು ಬುಟ್ಟಿಗಳಲ್ಲಿ ಬೆಳೆಯಲು ಸೂಕ್ತವಾಗಿರುವಂತಹ ಸಸ್ಯ. ಈ ಸಸ್ಯ ಮೂಲತಃ ಆಫ್ರಿಕಾ ದೇಶದ್ದು. ಇದನ್ನು ಸಾಮಾನ್ಯವಾಗಿ ಬಿಸಿಲಿಸಿಸ್, ಗುಲ್ ಮೆಹಂದಿ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಇದಕ್ಕೆ ಸಾಮಾನ್ಯವಾಗಿ ತುಂಬ ಹೆಸರುಗಳು ಕೂಡ ಇರುವಂಥದ್ದು. ಬಾಲ್ಸಮ್ ಪ್ಲ್ಯಾಂಟ್, ಗಾರ್ಡನ್ ಬಾಲ್ಸಮ್, ಸುಲ್ತಾನ, ಜಾಪನೀಸ್ ಬಾಲ್ಸಮ್, ಪೇಷನ್ಸ್ ಪ್ಲ್ಯಾಂಟ್ ಅಂತ ಹೇಳಿ ಕರೀತಾರೆ. ಹಾಗೆ ಟಚ್ ಮಿ ನಾಟ್ ಕೂಡ ಈ ಗಿಡಕ್ಕೆ ಹೇಳುವಂಥದ್ದು. ಯಾಕೆ ಅಂದರೆ ಹಣ್ಣಾಗಿರುವಂಥ ಕಾಯಿನ ಮುಟ್ಟಿದ ಕೂಡಲೇ ಅದರಲ್ಲಿರೋ ಬೀಜಗಳು ತುಂಬ ದೂರಕ್ಕೆ ಹಾರಿ ಹೋಗ್ತವೆ. ಹಾಗಾಗಿ ಇದನ್ನು ಟಚ್ ಮಿ ನಾಟ್ ಅಂತ ಹೇಳಿ ಕರೀತಾರೆ. ಕನ್ನಡದಲ್ಲಿ ಇದನ್ನು ನೀರು ಸೋಣೆ ಅಂತ ಹೇಳಿ ಕರೆಯುವಂಥದ್ದು. ಇನ್ನು ಇದನ್ನು ವೈಜ್ಞಾನಿಕವಾಗಿ ಇಂಪೇಷನ್ಸ್ ವೆಲರಿಯಾನಾ ಅಂತ ಹೇಳಿ ಕರೀತಾರೆ. ಇದರ ಫ್ಯಾಮಿಲಿ ಬಾಲ್ಸೆಮಿನೇಸಿಯೆ. ಈ ನೀರು ಸೋಣೆ ಗಿಡವನ್ನು ಸಾಂಪ್ರದಾಯಿಕ ಹಾಗೆ ಆಯುರ್ವೇದ ಪದ್ಧತಿಗಳಲ್ಲಿ ಬಳಸಲಾಗುತ್ತೆ. ಈ ಸಸ್ಯದ ಬೇರು, ಎಲೆ ಹಾಗೆ ಹೂಗಳನ್ನ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಔಷಧಿಯಾಗಿ ಬಳಸುವಂಥದ್ದು. ಈ ಗಿಡದ ರಸವನ್ನು ಚರ್ಮದ ಮೇಲೆ ಉಂಟಾಗುವಂಥ ತುರಿಕೆ, ಯಾವುದಾದ್ರೂ ಕೀಟಗಳು ಕಡಿದಿದ್ರೆ ಉರಿಯೂತವನ್ನು ಕಡಿಮೆ ಮಾಡೋಕ್ಕೆ ಬಳಸಲಾಗುತ್ತೆ. ಹಾಗೆ ಈ ಎಲೆಗಳಲ್ಲಿ ಕಂಡುಬರುವಂತಹ ಬ್ಯಾಕ್ಟೀರಿಯಾ ವಿರೋಧಿ, ಆಂಟಿ ಬ್ಯಾಕ್ಟೀರಿಯಲ್ ಹಾಗೆ ಉರಿಯೂತ ಶಮನಕಾರಿ ಗುಣಗಳು ಮೊಡವೆಗಳನ್ನ ನಿಯಂತ್ರಿಸೋಕ್ಕೆ ಸಹಾಯ ಮಾಡುತ್ತೆ. ಹೂವಿನ ದಳಗಳಲ್ಲಿ ಪಾಲಿಫಿನಲ್ಸ್ ಹಾಗೆ ಫ್ಲೇವನಾಯ್ಡ್ಸ್ ಜಾಸ್ತಿ ಇರೋದ್ರಿಂದ ದೇಹದಲ್ಲಿರುವಂಥ ವಿಷಕಾರಿ ಅಂಶಗಳನ್ನ ಹೊರಹಾಕೋಕ್ಕೆ ಸಹಾಯ ಮಾಡುತ್ತೆ. ಈ ಹೂವಿನ ದಳಗಳು ತಿನ್ನೋಕ್ಕೆ ಯೋಗ್ಯವಾಗಿರುವಂಥದ್ದು. ಸಲಾಡ್ ಹಾಗೆ ಪಾನೀಯಗಳಿಗೆ ಸುವಾಸನೆ ಹಾಗೂ ಬಣ್ಣವನ್ನು ನೀಡೋಕ್ಕೂ ಕೂಡ ಇದನ್ನು ಬಳಸ್ತಾರೆ. ಜೇನುಹುಳ ಅಥವಾ ಯಾವುದಾದ್ರೂ ವಿಷಕಾರಿ ಬಳ್ಳಿಯಿಂದ ಚರ್ಮದ ಮೇಲಾಗುವಂತಹ ಅಲರ್ಜಿಗಳನ್ನ ಶಮನ ಮಾಡೋಕ್ಕೂ ಕೂಡ ಇದರ ಸಾರವನ್ನು ಬಳಸಲಾಗುತ್ತೆ. ಆದರೆ ಯಾವುದೇ ಗಿಡಮೂಲಿಕೆಗಳನ್ನ ಚಿಕಿತ್ಸೆಗೆ ಬಳಸೋ ಮುನ್ನ ಆಯುರ್ವೇದದ ತಜ್ಞರು ಹಾಗೆ ವೈದ್ಯರ ಸಲಹೆ ಅತ್ಯಗತ್ಯ. ನೀರು ಸೋಣೆ ಗಿಡದಲ್ಲಿ ತುಂಬ ವಿಧದ ಬಣ್ಣದ ಹೂಗಳನ್ನ ನೀವು ನೋಡಿರಬಹುದು. ಗುಲಾಬಿ, ಕಿತ್ತಳೆ, ಕೆಂಪು, ಬಿಳಿ ಬಣ್ಣ. ಈ ಸಸ್ಯ ಚಿಟ್ಟೆ ಹಾಗೆ ಹಮ್ಮಿಂಗ್ ಬರ್ಡ್ಗಳಂತಹ ಪರಾಗಸ್ಪರ್ಶಕಗಳನ್ನು ಕೂಡ ಆಕರ್ಷಿಸುತ್ತೆ. ನಿಮ್ಮನೆಯಲ್ಲಿ ಈ ಗಿಡವಿದ್ರೆ ಯಾವ ಬಣ್ಣ ಇದೆ ಅಂತ ಹೇಳಿ. ಹಾಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದರೆ ಅದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಹಾಗೆ ಮಾಹಿತಿ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೈಪ್ ಮಾಡೋದನ್ನ ಮರಿಬೇಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಧನ್ಯವಾದಗಳು.